Hi childrens, how are you? ಚೆನ್ನಾಗಿದ್ದೀರಾ? ವೆರಿ ಗುಡ್. 10ನೇ ತರಗತಿಯ ಸಮಾನಾಂತರ ಶ್ರೇಣಿಗಳು ಎಂಬ ಪಾಠದಲ್ಲಿ ಕೊನೆಯ ಹಂತಕ್ಕೆ ತಲುಪಿದ್ದೀವಿ ಅಲ್ವಾ? ಇನ್ನೊಂದು ಉದಾಹರಣೆಯನ್ನು ತಗೊಳ್ಳಿ. 7, 13, 19 ಎಂಬ ಸಮಾನಾಂತರ ಶ್ರೇಣಿಯಲ್ಲಿ ಕ್ವೆಶ್ಚನ್ ನಂಬರ್ ಎ, ಸಾಮಾನ್ಯ ವ್ಯತ್ಯಾಸ ಯಾವುದು? ವಾಟ್ ಈಸ್ ದ ಕಾಮನ್ ಡಿಫರೆನ್ಸ್? ಕ್ವೆಶ್ಚನ್ ಬಿ, ಇದರ ಎನ್ನನೇ ಪದ ಯಾವುದು? ವಾಟ್ ಈಸ್ ದ nth ಟರ್ಮ್? ಕ್ವೆಶ್ಚನ್ ಸಿ, ಈ ಶ್ರೇಣಿಯ 100ನೇ ಪದ ಯಾವುದು? ಫೈಂಡ್ ದ 100th ಟರ್ಮ್. ಕ್ವೆಶ್ಚನ್ ಡಿ, ಈ ಶ್ರೇಣಿಯ ಮೊದಲ 100 ಪದಗಳ ಮೊತ್ತ ಎಷ್ಟು? ಕ್ವೆಶ್ಚನ್ ಇ, 106 ಈ ಶ್ರೇಣಿಯ ಪದವಾಗುವುದೇ? ಈಸ್ 106 is the term of this arithmetic sequence. ಕ್ವೆಶ್ಚನ್ ಎಫ್, ಈ ಶ್ರೇಣಿಯ ಯಾವುದಾದರೂ 2 ಪದಗಳ ವ್ಯತ್ಯಾಸ 675
72 ಆಗುವುದೇ? ಯಾಕೆ? Is the difference of any two terms of this arithmetic sequence is 672. Why? ಓಕೆ, ಇಷ್ಟು ಪ್ರಶ್ನೆಗಳು ಅಲ್ವಾ? ಏನು ಸಮಾನಾಂತರ ಶ್ರೇಣಿ? ಏನು 7, 13, 19 ಇದರ ಸಾಮಾನ್ಯ ವ್ಯತ್ಯಾಸ ತುಂಬಾ ಸುಲಭದಲ್ಲಿ ನಿಮಗೆ ಕಂಡುಹಿಡಿಯಬಹುದು, ಎಲ್ಲರಿಗೂ ಸಾಧ್ಯ ಇದೆ ಅಲ್ವಾ? ನೋಡು, ನಾವು ಅದನ್ನು ಬರೆಯೋಣ. ಸಾಮಾನ್ಯ ವ್ಯತ್ಯಾಸ ಕ್ವಶನ್ ನಂಬರ್ ಎ, ಸಾಮಾನ್ಯ ವ್ಯತ್ಯಾಸ ಅದನ್ನ ಡಿ ಅಂತ ಬರೀಬಹುದು. ಡಿ ಸಮ 13 ಮೈನಸ್ 7 ಸಮ 6. ಸಾಮಾನ್ಯ ವ್ಯತ್ಯಾಸ ಗೊತ್ತಾಯ್ತು ಅಲ್ವಾ? ಇದರ ಎನ್ನನೇ ಪದ ಯಾವುದು ಕೇಳಿ. ಎನ್ನನೇ ಪದವನ್ನು ಬೇರೆ ಬೇರೆ ವಿಧಾನದಲ್ಲಿ ಕಂಡುಹಿಡಿಯಬಹುದು. ನಾವು ಒಂದು ಸೂತ್ರವನ್ನು ತಗೊಳ್ಳುವ ಇಲ್ಲಿ. ಎಕ್ಸ್ ಎನ್ ಸಮ ಡಿ ಎನ್ ಪ್ಲಸ್ ಎಫ್ ಮೈನಸ್ ಡಿ. ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ, ಅದೆಷ್ಟು ಹೇಳಿ? 6 ಎನ್ ಪ್ಲಸ್ ಎಫ್ ಅಂದ್ರೆ ಮೊದಲ ಪದ ಎಷ್ಟು? 7 ಮೈನಸ್ ಸಾಮಾನ್ಯ ವ್ಯತ್ಯಾಸ 6. ಸಮಯ ಏನಾಯ್ತು? 6n ಪ್ಲಸ್ 1 ಅಂತ ಆಯ್ತು. ಇದು ಇದರ ಎನ್ನನೇ ಪದ. 6n ಪ್ಲಸ್ 1 ಇದು ಇದರ ಎನ್ನನೇ ಪದವಾಗಿದೆ ಅಲ್ವಾ? ಇನ್ನು ಇದರಿಂದ ನಮಗೆ 100ನೇ ಪದ ಯಾವುದು ಎಂಬುದನ್ನು ಕಂಡುಹಿಡಿಯಬೇಕು. ಹೇಗೆ ಕಂಡುಹಿಡಿಯಬಹುದು ನೋಡಿ, ಕ್ವಶನ್ ಸಿ. ಎಕ್ಸ್ ಎನ್ ಗೊತ್ತಿದೆ ನಿಮಗೆ. ಎಕ್ಸ್ ಎನ್ ಸಮ 6n, xn ಸಮ rn ಪ್ಲಸ್ 1 ಅಲ್ವಾ? ಆಗ x 100 ಅಂದ್ರೇನು? ಸಮ 6 ಗುಣಿಸು 100 ಪ್ಲಸ್ 1 ಸಮ 601 ಆಯ್ತು. ರೈಟ್. ಇದು ಈ ಸಮಾನಾಂತರ ಶ್ರೇಣಿಯ 100ನೇ ಪದ. ಕ್ವಶನ್ ಡಿ ಏನು? ಕ್ವಶನ್ ಡಿ ಮೊದಲ 100 ಪದಗಳ ಮೊತ್ತವನ್ನು ಕಂಡುಹಿಡಿಬೇಕು ಅಂತ ಅಲ್ವಾ? ಆಗ ಮೊದಲ 100 ಪದಗಳ ಮೊತ್ತ ಕಂಡುಹಿಡಿಯಲಿಕ್ಕೆ ನಮಗೆ ಎರಡು ಸೂತ್ರಗಳಿವೆ. ಮೊತ್ತ ಕಂಡುಹಿಡಿಯಲಿಕ್ಕೆ ನಮಗೆ 2 ಸೂತ್ರಗಳಿವೆ. ಅದರಲ್ಲಿ ನನಗೆ ಕಾಣುವಂತಹ ಸುಲಭದ ಸೂತ್ರ Sn ಸಮ n/2 ಇಂಟು x1 ಪ್ಲಸ್ xn. ಇಲ್ಲಿ S 100, ನಮಗೆ 100 ಪದಗಳ ಮೊತ್ತ ಬೇಕಾಗಿರೋದು. ಆಗ S 100 ಸಮ 100 ಭಾಗಿಸು 2 ಗುಣಿಸು x1 ಅಂದ್ರೆ 1ನೇ ಪದ ಅಲ್ವಾ? ಅದು 7 ಪ್ಲಸ್ xn ಅಂದ್ರೆ ಇಲ್ಲಿ 100ನೇ ಪದ ಅಂತ ಅರ್ಥ. ಆಗ 601. ಓಕೆ, ಸಮಯ ಏನಾಯ್ತು? 100/2 ಅಂದ್ರೆ 50 ಗುಣಿಸು 7 ಪ್ಲಸ್ 601 ಅಂದ್ರೆ 608 ಆಯ್ತು. ಇನ್ನು 50ಕ್ಕೆ 608ರಿಂದ ಗುಣಿಸಿದ್ರೆ ಎಷ್ಟು? 30,400 ಅಲ್ವಾ? ಹಾಗಿರುವಾಗ ಮೊದಲ 100 ಪದಗಳ ಮೊತ್ತ 30,400 ಆಗಿದೆ ಅಂತ ನಮಗೆ ಇದರಿಂದ ತಿಳಿಬಹುದು. ಓಕೆ, ಇನ್ನೀಗ ಮುಂದಿನ ಪ್ರಶ್ನೆ ಯಾವುದು? ಕ್ವಶನ್ ಇ ಅಲ್ವಾ? ಈ 106 ಈ ಶ್ರೇಣಿಯ ಪದವಾಗುವುದೇ ಎಂಬುದಾಗಿದೆ ಮುಂದಿನ ಪ್ರಶ್ನೆ. ಹೇಗೆ ಇದನ್ನು ನೋಡಬಹುದು? ನಾವು ಹಿಂದೊಮ್ಮೆ ಚರ್ಚೆ ಮಾಡಿದ್ದೇವೆ ಈ ಬಗ್ಗೆ. 106 ಈ ಶ್ರೇಣಿಯ ಪದವಾಗಬೇಕಿದ್ರೆ 106ರಿಂದ ಈ ಶ್ರೇಣಿಯ ಯಾವುದಾದರೂ ಒಂದು ಪದವನ್ನ ಕಳೆದಾಗ ಸಿಗುವ ಉತ್ತರ 6ರ ಅಪವರ್ತ್ಯವಾಗಿರಬೇಕು. ಅಂದರೆ ಈ ಸಮಾನಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸದ ಅಪವರ್ತ್ಯವಾಗಿರಬೇಕು. ರೈಟ್. ಹಾಗೆ ನೋಡೋಣ. 106 ಮೈನಸ್ ಮೊದಲ ಪದವನ್ನೇ ನಾನು ಮೈನಸ್ ಮಾಡ್ತೇನೆ. 106 ಮೈನಸ್ 7 ಸಮಯ ಎಷ್ಟು? 99. ಈ 99 ಎನ್ನುವುದು 6ರ ಅಪವರ್ತ್ಯ ಅಲ್ಲ ಅಲ್ವಾ? ಯಾಕಂದ್ರೆ 6ರಿಂದ ನಿಶೇಷವಾಗಿ ಭಾಗಿಸಲು ಸಾಧ್ಯ ಇಲ್ಲ 99 ಅನ್ನು. ಹಾಗಾಗಿ ಇದು 6ರ ಅಪವರ್ತ್ಯವಲ್ಲ.
ಆದುದರಿಂದ 106 ಈ ಶ್ರೇಣಿಯ ಪದ. ಓಕೆ, ಇನ್ನೀಗ ಕೇಳಿರುವಂತದ್ದು ಇನ್ನೊಂದು ಪ್ರಶ್ನೆ. ಈ ಶ್ರೇಣಿಯಲ್ಲಿ ಯಾವುದಾದರೂ ಎರಡು ಪದಗಳ ವ್ಯತ್ಯಾಸ 672 ಆಗುವುದೇ ಅಂತ. ಪುನಃ ಇದೇ ವಿಷಯ. ಎರಡು ಪದಗಳ ವ್ಯತ್ಯಾಸ 672 ಅಂದ್ರೆ ಅದರ ಅರ್ಥ ಯಾವುದಾದ್ರೂ ಎರಡು ಪದಗಳ ವ್ಯತ್ಯಾಸ ಎನ್ನುವುದು ಸಾಮಾನ್ಯ ವ್ಯತ್ಯಾಸದ ಅಪವರ್ತ್ಯ ಆಗಿರ್ಬೇಕು. ಓಕೆ, ಹಾಗಿರುವಾಗ ಸಾಮಾನ್ಯ ವ್ಯತ್ಯಾಸದ ಅಪವರ್ತ್ಯ ಹೌದಾ ಅಂತ ನೋಡಿದ್ರೆ ಸಾಕು ನಾವು. ಆಗ 672 6ರಿಂದ ಭಾಗಿಸಿ ನೋಡಿ. ಎಫ್ 672 ಭಾಗಿಸು 6. 6 ಒಂದು ಸಲ 6, ಇಲ್ಲಿ ಕಳೆದ್ರೆ 0, 7 ಕೆಳಗಿಳಿಸಿ 6 ಒಂದು ಸಲ 6, ಈಗ ಕಳೆದ್ರೆ 1, 2 ಕೆಳಗಿಳಿಸಿ 12, 6 2 12, ಆಗ ಶೇಷ 0 ಆಯಿತು. ಅಂದ್ರೆ 672 ಸಾಮಾನ್ಯ ವ್ಯತ್ಯಾಸವಾದ 6ರಿಂದ ನಿಶೇಷವಾಗಿ ಭಾಗಿಸಲು ಸಾಧ್ಯ ಇದೆ ಅಂತ ಗೊತ್ತಾಯ್ತು. ಹಾಗಾಗಿ 672 ಎನ್ನುವುದು ಈ ಸಮಾನಾಂತರ ಶ್ರೇಣಿಯಲ್ಲಿ ಯಾವುದಾದರೂ ಎರಡು ಪದಗಳ ವ್ಯತ್ಯಾಸವಾಗಿದೆ. ಓಕೆ, ಇನ್ನೊಂದು ಪ್ರಶ್ನೆಯನ್ನ ಬರ್ಕೊಳ್ಳಿ. ಒಂದು ಸಮಾನಾಂತರ ಶ್ರೇಣಿಯ ಬೀಜಗಣಿತ ರೂಪವು 5n - 2 ಆಗಿದೆ. The nth term of an arithmetic sequence is 5n - 2. What is its common difference? ಇದರ ಸಾಮಾನ್ಯ ವ್ಯತ್ಯಾಸ ಯಾವುದು? ಇದರ 9ನೇ ಪದ ಯಾವುದು? What is the 9th term? ಮೊದಲ 17 ಪದಗಳ ಮೊತ್ತ ಎಷ್ಟು? Find the sum of first 17 terms. ಈ ಪ್ರಶ್ನೆಯಲ್ಲಿ ಎನ್ನನೇ ಪದ ಯಾವುದು ಹೇಳಿ? ಎನ್ನನೇ ಪದ xn ಸಮ 5n - 2 ಅಲ್ವಾ? ಒಂದು ನೆನಪಿಡಿ, ಯಾವುದೇ ಸಮಾನಾಂತರ ಶ್ರೇಣಿಯ ಬೀಜಗಣಿತ ರೂಪವನ್ನು ಕೊಟ್ಟಾಗ, ಅಂದ್ರೆ ಎನ್ನನೇ ಪದವನ್ನು ಕೊಟ್ಟಾಗ ಅದರ ಸಾಮಾನ್ಯ ವ್ಯತ್ಯಾಸ ಯಾವಾಗಲೂ n ನೊಟ್ಟಿಗಿರುವ ಸಂಖ್ಯಾಗುಣಕ ಆಗಿದೆ. ಹಾಗೆ ಇಲ್ಲಿ n ನೊಟ್ಟಿಗಿರುವ ಸಂಖ್ಯಾಗುಣಕ ಯಾವುದು? 5. ಹಾಗಾಗಿ ಈ ಸಮಾನಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಎಷ್ಟಾಗಿರ್ಬೇಕು ಹೇಳಿ? ಗೊತ್ತಾಗಿದೆ ಅಲ್ವಾ? ವೆರಿ ಗುಡ್. ಹಾಗಿದ್ರೆ ಸಾಮಾನ್ಯ ವ್ಯತ್ಯಾಸ ಇಲ್ಲಿ ಕ್ವಶನ್ ಎ, ಸಾಮಾನ್ಯ ವ್ಯತ್ಯಾಸದ ಡಿ ಅಂತ ಬರೆಯುವ, ಸಾಮಾನ್ಯ ವ್ಯತ್ಯಾಸವನ್ನ ಡಿ ಅಂತ ಬರೆಯುವ. ಆಗ ಡಿ ಸಮ ಎಷ್ಟು? n ನೊಟ್ಟಿಗಿರುವ ಸಂಖ್ಯಾಗುಣಕ ಅದು 5. ಆದ್ದರಿಂದ ಸಾಮಾನ್ಯ ವ್ಯತ್ಯಾಸ ಇಲ್ಲಿ 5 ಎಂಬುದಾಗಿ ನಿಮಗೆ ಗೊತ್ತಾಯ್ತು ಅಲ್ವಾ? ನೆಕ್ಸ್ಟ್ ಕೇಳಿರುವಂತದ್ದು ಇದರ 9ನೇ ಪದ ಯಾವುದು? ಬಹಳ ಸಿಂಪಲ್. nನೇ ಪದ ಕೊಟ್ಟಿದ್ದಾರೆ 5n - 2. ಹಾಗಿದ್ರೆ 9ನೇ ಪದ ಯಾವುದು ಅಂದ್ರೆ x9. n ಇರಬೇಕಾದಲ್ಲಿ ಏನ್ ಕೊಡ್ಬೇಕು? 9 ಎಂಬ ಸಂಖ್ಯೆ ಕೊಟ್ರೆ ಸಾಕು. ಓಕೆ, ಹಾಗಿರುವಾಗ ಬಿ x9 ಸಮ 5 ಗುಣಿಸು 9 ಮೈನಸ್ 2. 5 ಗುಣಿಸು 9 45. 45ರಿಂದ 2 ಮೈನಸ್ ಮಾಡಿ ಎಷ್ಟಾಯ್ತು? ಸಮ 43 ಅಲ್ವಾ? ಆಗ ಇದರ 9ನೇ ಪದ 43 ಆಗಿದೆ. ಇನ್ನು ನೆಕ್ಸ್ಟ್ ಕೇಳಿರುವಂತದ್ದು ಇದರ 17 ಪದಗಳ ಮೊತ್ತ ಎಷ್ಟು? ಮೊದಲ 17 ಪದಗಳ ಮೊತ್ತ ಎಷ್ಟು? ಓಕೆ, ಹಾಗೆ ಹೇಗೆ ನೋಡ್ಬೋದು? ಮಧ್ಯ 17 ಪದಗಳಲ್ಲಿ ಮಧ್ಯದ ಪದ ಯಾವುದು ಹೇಳಿ? ಮಧ್ಯದ ಪದ 9ನೇ ಪದ. ಹಾಗಿರುವಾಗ ಬಹಳ ಸುಲಭದಲ್ಲಿ ನಮ್ಗೆ ಇದರ 17 ಪದಗಳ ಮೊತ್ತವನ್ನ ನೋಡ್ಬೋದು ಅಲ್ವಾ? 17 ಪದಗಳ ಮೊತ್ತ ಬೇಕಿದ್ರೆ ನಮಗೆ ನಾವು ಸೂತ್ರವಾಕ್ಯದ ಮೂಲಕವೂ ಕಂಡುಹಿಡಿಬಹುದು. ಯಾವುದು ಸೂತ್ರವಾಕ್ಯ? Sn = n/2 × x1 + xn. ಇಲ್ಲಿ xn ಅಂದ್ರೆ x17 ಅಲ್ವಾ? ಅದರ ಬದಲಾಗಿ ನಮ್ಗೆ ಈಗ ಈ 17 ಪದಗಳಲ್ಲಿ ಮಧ್ಯದ ಪದ ಗೊತ್ತಿದೆ. ಮಧ್ಯದ ಪದ ಗೊತ್ತಿರುವಾಗ ನಮಗೆ ಬಹಳ ಸುಲಭದಲ್ಲಿ ನಮಗೆ 17 ಪದಗಳ ಮೊತ್ತವನ್ನು ನೋಡ್ಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಮಧ್ಯದ ಪದ ಗುಣಿಸು ಒಟ್ಟು ಪದಗಳ ಸಂಖ್ಯೆ. ಆಗ
ಸಿ ಕ್ವಶನ್ S17 ಸಮ X9 ಮಧ್ಯದ ಪದ ಗುಣಿಸು ಪದಗಳ ಸಂಖ್ಯೆ 17. ಯಾವುದಿಲ್ಲಿ X9? X9 43 ಗುಣಿಸು 17 ಅಲ್ವಾ? 43 ಗುಣಿಸು 17 ಎಷ್ಟಾಗ್ತದೆ ಹೇಳಿ? 43 ಗುಣಿಸು 17 ಸಮ 731. ಇದು ಮೊದಲ 17 ಪದಗಳ ಮೊತ್ತ. ಇಲ್ಲಿ ನೀವು ಗಮನಿಸಬೇಕಾದ್ದು ಡೈರೆಕ್ಟ್ ಆಗಿ ಕೆಲವು ಆನ್ಸರ್ ಗಳನ್ನ ನಮಗೆ ಬಹಳ ಸುಲಭದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಎಲ್ಲದಕ್ಕೆ ನಾವೇನು ಫಾರ್ಮುಲಾವನ್ನೇ ಸೂತ್ರವಾಕ್ಯವನ್ನೇ ಉಪಯೋಗಿಸಬೇಕು ಅಂತ ಏನಿಲ್ಲ. ಕೆಲವು ಲೆಕ್ಕಗಳನ್ನು ಬಹಳ ಸುಲಭದಲ್ಲಿ ಸಿಂಪಲ್ ಆಗಿ ನಮಗೆ ಮಾಡಿ ಮುಗಿಸಲಿಕ್ಕೆ ಸಾಧ್ಯ ಇದೆ ಎಂಬುದನ್ನ ನೆನಪಿಟ್ಕೊಳ್ಬೇಕು. ಓಕೆ, ಎಸ್. ಇನ್ನೊಂದು ಪ್ರಶ್ನೆಯನ್ನ ಬರ್ಕೊಳ್ಳಿ. ಒಂದು ಸಮಾನಾಂತರ ಶ್ರೇಣಿಯಲ್ಲಿ ಮೊದಲ 6 ಪದಗಳ ಮೊತ್ತ 111. In an arithmetic sequence, sum of first 6 terms is 111. ಮೊದಲ 13 ಪದಗಳ ಮೊತ್ತ 377. Sum of first 13 terms is 377. ಓಕೆ, ಇನ್ನೀಗ ಕ್ವಶನ್ ಎ. ಈ ಸಮಾನಾಂತರ ಶ್ರೇಣಿಯ 7ನೇ ಪದ ಯಾವುದು? ಕ್ವಶನ್ ಬಿ. ಈ ಸಮಾನಾಂತರ ಶ್ರೇಣಿಯ ಮೊದಲ 7 ಪದಗಳ ಮೊತ್ತ ಎಷ್ಟು? ಕ್ವಶನ್ ಎ ಈಸ್ what is its 7th term? Question B is find the sum of first 7 terms. Question C, 4ನೇ ಪದವನ್ನು ಕಂಡುಹಿಡಿಯಿರಿ. Find the 4th term of this arithmetic sequence. Question D, 3ನೇ ಪದ ಮತ್ತು 4ನೇ ಪದದ ಮೊತ್ತ ಎಷ್ಟು? What is the sum of third term and fourth term? Question E, 3ನೇ ಪದ ಯಾವುದು? Question F, ಸಮಾನಾಂತರ ಶ್ರೇಣಿಯನ್ನ ಬರೆಯಿರಿ. ಪ್ರತಿಯೊಂದಕ್ಕೂ 1 by 1 ಆಗಿ ಆನ್ಸರ್ ನೀವು ಮಾಡ್ತಾ ಬಂದ್ರೆ ಬಹಳ ಸಿಂಪಲ್ ಆಗಿ ವಿದಿನ್ ಮಿನಿಟ್ಸ್ ನಲ್ಲಿ ನಿಮಗೆ ಈ ಕೆಲಸವನ್ನ ಮಾಡಿ ಮುಗಿಸಬಹುದು. ಓಕೆ, ನೋಡೋಣ ನಾವು ಒಂದೊಂದಾಗಿ ನಾವು ಪ್ರತಿಯೊಂದನ್ನ ನೋಡ್ತಾ ಬರೋಣ. ಜಸ್ಟ್ ಇನ್ನೊಮ್ಮೆ ಆ ಪ್ರಶ್ನೆಯನ್ನ ಓದಿ. ಓಕೆ, ಈಗ ನಿಮ್ಗೆ ಕೊಟ್ಟಿರುವಂತಹ ಪ್ರಶ್ನೆಯಲ್ಲಿ ಏನ್ ಕೊಟ್ಟಿದ್ದಾರೆ? ಮೊದಲ 6 ಪದಗಳ ಮೊತ್ತ ಮತ್ತು ಮೊದಲ 13 ಪದಗಳ ಮೊತ್ತ. ಮೊದಲ 6 ಪದಗಳ ಮೊತ್ತವನ್ನು ನಾನು S6 ಅಂತ ಬರೆದೆ. S6 is equal to 111. S13 is equal to 377. ಮೊದಲಿಗೆ ಕೇಳಿರುವಂತಹ ಪ್ರಶ್ನೆ ಯಾವುದು? ಈ ಸಮಾನಾಂತರ ಶ್ರೇಣಿಯ 7ನೇ ಪದ ಯಾವುದು ಎಂಬುದಾಗಿ. ಆಗ ನಾವೀಗಾಗಲೇ ಡಿಸ್ಕಸ್ ಮಾಡಿದ ರೀತಿಯಲ್ಲಿ ವಿಷಮ ಸಂಖ್ಯೆಗಳಷ್ಟು ಪದಗಳ ಮೊತ್ತವನ್ನು ಕೊಟ್ಟಾಗ ಮಧ್ಯದ ಪದಕ್ಕಿರುವ ಸಂಬಂಧವನ್ನು ನಾವು ಕಂಡುಕೊಂಡಿದ್ದೇವೆ ಅಲ್ವಾ? ಹಾಗಿರುವಾಗ ಇಲ್ಲಿ ನೋಡಿ, ಈ ಎರಡನೇದು S13 13 ಪದಗಳ ಮೊತ್ತ 377. ಅದರಲ್ಲಿ ಮಧ್ಯದ ಪದ ಯಾವ್ದಾಗಿರ್ತದೆ? 6 ಆ ಕಡೆಯಲ್ಲೂ 6 ಈ ಕಡೆಯಲ್ಲೂ. ಆಗ ಮಧ್ಯದ ಪದ 7ನೇ ಪದ. ಆಗ 7ನೇ ಪದ ಮೊದಲ ಪ್ರಶ್ನೆಗೆ ನಾವು ಆನ್ಸರ್ ಬರೆಯುವ X7 7ನೇ ಪದ ಸಮ ಒಟ್ಟು ಮೊತ್ತ 13 ಪದಗಳ ಮೊತ್ತ ಭಾಗಿಸು ಪದಗಳ ಸಂಖ್ಯೆ 13. ಎಷ್ಟಾಗ್ತದೆ ಹೇಳಿ? 377 ಭಾಗಿಸು 13 ಸಮ 29. ಅಂದ್ರೆ 7ನೇ ಪದ 29 ಅಂತ ಆಯ್ತು. ಓಕೆ, ಇನ್ನು ಕ್ವಶನ್ ಬಿ ಏನು?
ಮೊದಲ 7 ಪದಗಳ ಮೊತ್ತ ಎಷ್ಟು ಎಂಬುದಾಗಿ. ಮೊದಲ 6 ಪದಗಳ ಮೊತ್ತವನ್ನು ಇಲ್ಲಿ ಕೊಟ್ಟಿದ್ದಾರೆ, 7ನೇ ಪದ ಇಲ್ಲಿದೆ. ಹಾಗಿದ್ರೆ ಮೊದಲ 7 ಪದಗಳ ಮೊತ್ತವನ್ನು ಬಹಳ ಸುಲಭದಲ್ಲಿ ಕಂಡುಹಿಡಿಯಬಹುದಲ್ವಾ. ಬಿ ಮೊದಲ 7 ಪದಗಳ ಮೊತ್ತ, ಅದನ್ನು ನಾನು S7 ಅಂತ ಬರ್ತೇನೆ. ಮೊದಲ 7 ಪದಗಳ ಮೊತ್ತ S7 is equal to S6 plus X7. ಸಮಯ ಏನಾಯ್ತು? S6 ಅಂದ್ರೆ ಮೊದಲ 6 ಪದಗಳ ಮೊತ್ತ 111 ಪ್ಲಸ್ 29. ಸಮಯ ಏನಾಯ್ತು? 140. ಇದು ಮೊದಲ 7 ಪದಗಳ ಮೊತ್ತವಾಗಿದೆ. ರೈಟ್? ಎಸ್. ಹಾಗಿದ್ರೆ ಕ್ವಶನ್ ಬಿ ಆಯ್ತು. ಇನ್ನು ಕ್ವಶನ್ ಸಿ ಬನ್ನಿ. ಕ್ವಶನ್ ಸಿ ಯಾವುದು? 4ನೇ ಪದ ಯಾವುದು ಎಂಬುದಾಗಿ. ಪುನಃ ಆ ವಿಷಮ ಸಂಖ್ಯೆಗಳ ಮೊತ್ತ, ಮಧ್ಯದ ಪದ, ಈ ಸಂಬಂಧದ ಕಡೆಗೆ ಬನ್ನಿ. ಇಲ್ಲಿಗ S7 7 ಪದಗಳ ಮೊತ್ತ. 7 ಪದಗಳಲ್ಲಿ ಮಧ್ಯದ ಪದ ಯಾವುದು ಹೇಳಿ? 3 ಆ ಕಡೆಯಲ್ಲಿ 3 ಈ ಕಡೆಯಲ್ಲಿ 6 ಪದ ಆಯ್ತು. ಮಧ್ಯದ ಪದ 4ನೇ ಪದ. ಹಾಗಾಗಿ 4ನೇ ಪದವನ್ನು ಕಂಡುಹಿಡಿಯಲಿಕ್ಕೆ X4 is equal to 7 ಪದಗಳ ಮೊತ್ತ 140 ಬೈ ಒಟ್ಟು ಪದಗಳ ಸಂಖ್ಯೆ 7. ಸಮಯ ಎಷ್ಟಾಯ್ತು? 20 ಅಲ್ವಾ? 140 7ರಿಂದ ಭಾಗಿಸಿದ್ರೆ 20. ಹಾಗಾಗಿ 4ನೇ ಪದ ಕೂಡ ಗೊತ್ತಾಯ್ತು. ಓಕೆ, ಇನ್ನು ಕ್ವಶನ್ ಡಿ ಏನು? ಕ್ವಶನ್ ಡಿ 3ನೇ ಪದ ಮತ್ತು 4ನೇ ಪದದ ಮೊತ್ತ ಎಷ್ಟು ಎಂಬುದಾಗಿ. ಇಲ್ಲಿ ಸ್ವಲ್ಪ ನೀವು ಆಲೋಚನೆ ಮಾಡಬೇಕು. ನೋಡಿ, 6 ಪದಗಳ ಮೊತ್ತ 111. ಈ 6 ಪದಗಳಿರುವಾಗ ನಮಗೆ 1ನೇ ಪದ ಮತ್ತು ಕೊನೆಯ ಪದ, ಇಲ್ಲಿ 6ನೇ ಪದ, ಅದನ್ನ ಜೊತೆ ಮಾಡಬಹುದು. 2ನೇ ಪದ ಮತ್ತು 5ನೇ ಪದ ಅದನ್ನು ಜೊತೆ ಮಾಡಬಹುದು. 3ನೇ ಪದ ಮತ್ತು 4ನೇ ಪದ ಅದನ್ನು ಜೊತೆ ಮಾಡಿ ಮೊತ್ತ ಕಂಡುಹಿಡಿಯಬಹುದು. ಈ ಎಲ್ಲ ಜೊತೆಗಳ ಮೊತ್ತ ಒಂದೇ ರೀತಿ ಇರ್ತದೆ. ಈ ಒಂದೇ ರೀತಿ ಎಷ್ಟು ಮೊತ್ತಗಳಿವೆ? ಹಾಗಿದ್ರೆ 3 ಮೊತ್ತಗಳಿವೆ. ಈ 3 ಮೊತ್ತಗಳನ್ನು ಕೂಡಿಸಿದಾಗ ನಮಗೆ ಎಷ್ಟು ಸಿಗ್ಬೇಕು? 6 ಪದಗಳ ಒಟ್ಟು ಮೊತ್ತ ಸಿಗ್ಬೇಕು ಅಲ್ವಾ? ಅದೆಷ್ಟು? 111. ಹಾಗಿದ್ರೆ ಒಂದು ಜೊತೆಯ ಮೊತ್ತ ಎಷ್ಟಾಗಿರ್ಬೇಕು ಅಂತ ನೋಡುವ. ಅದನ್ನು ನಾನು X3 ಪ್ಲಸ್ X4 ಅಂತ ಬರ್ದೆ. ಇದು ನಾವು ಕಂಡುಹಿಡಿಯಬೇಕಾದ್ರು. ಹಾಗಾಗಿ ನಾನು ಇದನ್ನ ಬರ್ದೆ. X3 ಪ್ಲಸ್ X4 ಸಮ ಎಷ್ಟಾಗಿರ್ಬೇಕು? 111 ಬೈ 3. 111 ಬೈ 3 ಸಮಯ ಎಷ್ಟು? 111 ಬೈ 3 ಅಂದ್ರೆ 37 ಅಂತ ಆಯ್ತು. ಓಕೆ, 2 ಪದಗಳನ್ನು ಕೂಡಿಸಿದಾಗ 4ನೇ ಪದ ಮತ್ತು 3ನೇ ಪದವನ್ನು ಕೂಡಿಸಿದಾಗ 37 ಅಂತ ಆಯ್ತು. ಇದು ಅವ್ರು ಕೇಳಿರುವಂತದ್ದು. ಅದು ಡಿ. ಇನ್ನು ಈ ಕ್ವಶನ್ ಇ ಏನು? ಕ್ವಶನ್ ಇ 3ನೇ ಪದ ಯಾವುದು ಎಂಬುದಾಗಿ. ಆಗ 3ನೇ ಪದವನ್ನ ಸುಲಭದಲ್ಲಿ ಬರೀಬಹುದು. 3ನೇ ಪದ ಮತ್ತು 4ನೇ ಪದವನ್ನು ಕೂಡಿಸಿದಾಗ ನಮಗೆ 37 ಸಿಗ್ತದೆ. ಹಾಗಿದ್ದರೆ ಅದರಲ್ಲಿ 4ನೇ ಪದ 20 ಅಂತ ಗೊತ್ತಿದೆ. ಹಾಗಿದ್ರೆ 3ನೇ ಪದ ಯಾವುದು? 20ಕ್ಕೆ ಯಾವುದನ್ನು ಕೂಡಿಸಿದ್ರೆ 37 ಸಿಗ್ತದೆ, 17 ಅಲ್ವಾ? ಆಗ 3ನೇ ಪದ X3 ಸಮ 17 ಅಂತ ಆಯ್ತು. ಓಕೆ, X3 ಸಮ 17. ಇನ್ನೇನು ಕೇಳಿದ್ದಾರೆ? ಈ ಸಮಾನಾಂತರ ಶ್ರೇಣಿಯನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ರೈಟ್ ದ ಅರಿಥಮೆಟಿಕ್ ಸೀಕ್ವೆನ್ಸ್ ಅಂತ ಹೇಳಿದ್ದಾರೆ. ಅರಿಥಮೆಟಿಕ್ ಸೀಕ್ವೆನ್ಸ್ ಬರಿಬೇಕಿದ್ರೆ ನಿಮಗೆ X3 ಗೊತ್ತಿದೆ, X4 ಗೊತ್ತಿದೆ. ಹಾಗಾದ್ರೆ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಬಹುದು. X4 ಎಷ್ಟು? 20. X3 ಎಷ್ಟು? 17. ಸಾಮಾನ್ಯ ವ್ಯತ್ಯಾಸ ಎಷ್ಟು? ಕಳೆದು ನೋಡ್ಬೇಕಲ್ವಾ? ಆಗ ನಾವು ಬೇಕಿದ್ರೆ ಈ ಎಫ್ ಕ್ವಶನ್ಗೆ ನಾವು ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಿಯೋಣ. ಡಿ ಇಸ್ ಈಕ್ವಲ್ ಟು 20 ಮೈನಸ್ 17 ಸಮ 3. ಸಾಮಾನ್ಯ ವ್ಯತ್ಯಾಸ ಗೊತ್ತಾಯ್ತು. 3ನೇ ಪದ ಗೊತ್ತಿದೆ. ಇನ್ನು 1ನೇ ಪದಕ್ಕೆ ನಾವು ತಲುಪಬೇಕು ಅಂತ ಆದ್ರೆ
ಸಾಮಾನ್ಯ ವ್ಯತ್ಯಾಸವನ್ನ ಕಡಿಮೆ ಮಾಡಬೇಕು ಅಲ್ವಾ? ಎಷ್ಟು ಸಲ ಕಡಿಮೆ ಮಾಡಬೇಕು? 2 ಸಲ ಕಡಿಮೆ ಮಾಡಬೇಕು. ಹಾಗಿದ್ರೆ x1 ಸಮ x3 ಮೈನಸ್ 2 ಸಲ ಸಾಮಾನ್ಯ ವ್ಯತ್ಯಾಸ ಸಮ ಏನಾಯ್ತು? 17 ಮೈನಸ್ 2 ಗುಣಿಸು 3 ಅಂದ್ರೆ 17 ಮೈನಸ್ 6 ಎಷ್ಟಾಯ್ತು? 17 ಮೈನಸ್ 6 ಅಂದ್ರೆ 11. ಆಗ ಮೊದಲ ಪದ 11 ಆಯ್ತು. ಸಾಮಾನ್ಯ ವ್ಯತ್ಯಾಸ 3 ಆಗಿರುವಾಗ ಸಮಾನಾಂತರ ಶ್ರೇಣಿ ಯಾವುದು? 11 14 17 ಡ್ಯಾಶ್ ಡ್ಯಾಶ್. ಓಕೆ, ಸರಿ. ಇನ್ನೊಂದು ಪ್ರಶ್ನೆಯನ್ನ ಬರ್ಕೊಳ್ಳಿ. ಒಂದು ಸಮಾನಾಂತರ ಶ್ರೇಣಿಯ 1ನೇ ಪದ ಮತ್ತು 17ನೇ ಪದಗಳ ಮೊತ್ತ 52 ಆಗಿದೆ. ಹಾಗಾದರೆ ಈ ಶ್ರೇಣಿಯ 9ನೇ ಪದ ಯಾವುದು? Write down. Sum of first and 17th term of an arithmetic sequence is 52. Question A. What is its 9th term? Question B. ಈ ಶ್ರೇಣಿಯ ಮೊದಲ 17 ಪದಗಳ ಮೊತ್ತ ಎಷ್ಟು? Find the sum of first 17 terms. Okay. ಪ್ರಶ್ನೆ ನಮಗೆ ಓದಿ. ಏನ್ ಕೊಟ್ಟಿದ್ದಾರೆ? 1ನೇ ಪದ ಮತ್ತು 17ನೇ ಪದದ ಮೊತ್ತ ಕೊಟ್ಟಿದ್ದಾರೆ ಅಲ್ವಾ? ನಾನು ಅದನ್ನ ಹೀಗೆ ಬರೀತೀನಿ. x1 plus x17 is equal to 52. 9ನೇ ಪದ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಕೂಡ ನೀವು ಸ್ವಲ್ಪ ಆಲೋಚನೆ ಮಾಡಬೇಕು, ಡೈರೆಕ್ಟ್ ಆಗಿ ಆನ್ಸರ್ ಸಿಗೋದಿಲ್ಲ ಇದಕ್ಕೆ. 1ನೇ ಪದ ಮತ್ತು 17ನೇ ಪದ ಒಂದು ಜೊತೆ, 2ನೇ ಪದ 16ನೇ ಪದ ಇನ್ನೊಂದು ಜೊತೆ, 3ನೇ ಪದ 15ನೇ ಪದ ಅದೊಂದು ಜೊತೆ. ಹಾಗೆ ನೀವು ಜೊತೆ ಮಾಡ್ತಾ ಬಂದಾಗ ಮಧ್ಯದಲ್ಲಿ ಒಂದು ಪದ ಉಳಿಯುತ್ತದೆ. ಅದು ಯಾವುದು ಅಂತ ನೋಡಿ. ಆ ಪದವೇ 9ನೇ ಪದ ಆಗಿದೆ. ಆಗ 9ನೇ ಪದ, ಆ ಮಧ್ಯದ ಪದ, ಈ ರೀತಿಯಲ್ಲಿ ನೀವು ಜೊತೆ ಮಾಡಿದಾಗ ಮಧ್ಯದಲ್ಲಿ ಒಂದು ಪದ ಉಳಿದರೆ ಅದು ಯಾವಾಗಲೂ ಇಲ್ಲಿ ಸಿಕ್ಕಿರುವ ಒಟ್ಟು ಮೊತ್ತದ ಅರ್ಧದಷ್ಟಾಗಿರ್ತದೆ. ಓಕೆ, ಆಗಿರುವಾಗ ಇಲ್ಲಿ ಕ್ವಶನ್ ಎ x9 ಎನ್ನುವುದು 17 ಪದಗಳಲ್ಲಿ ಮಧ್ಯದ ಪದ, ಅದು 52 ಭಾಗಿಸು 2 ಅಂದ್ರೆ 26 ಆಗಿರ್ತದೆ. ಓಕೆ, ಹಾಗೆ 9ನೇ ಪದ ಇಲ್ಲಿ 26 ಆಗಿದೆ. ರೈಟ್. ಇನ್ನು ಕೇಳಿರುವಂತದ್ದು 17 ಪದಗಳ ಮೊತ್ತ ಎಷ್ಟು? ವಿಷಮ ಸಂಖ್ಯೆಗಳಷ್ಟು ಪದಗಳಿದ್ದು ಮಧ್ಯದ ಪದ ಗೊತ್ತಾದರೆ ಕೂಡಲೇ ನಮಗೆ ಅದರ ಮೊತ್ತವನ್ನು ನೋಡ್ಲಿಕ್ಕೆ ನಾವು ತುಂಬಾ ಸಲ ಚರ್ಚೆ ಮಾಡಿ ಆಯ್ತು. ಏನು ಮೊತ್ತ? ಕ್ವಶನ್ ಬಿ S17 is equal to x9 ಮಧ್ಯದ ಪದ ಗುಣಿಸು ಪದಗಳ ಸಂಖ್ಯೆ 17. ಸಮ ಏನಾಯ್ತು? 26 ಗುಣಿಸು 17 ಸಮ ಎಷ್ಟು? 26 ಗುಣಿಸು 17 ಸಮ 442. ಓಕೆ, ಎಸ್. ಇನ್ನೊಂದು ಪ್ರಶ್ನೆಯನ್ನ ಬರ್ಕೊಳ್ಳಿ. ಒಂದು ಸಮಾನಾಂತರ ಶ್ರೇಣಿಯ 5ನೇ ಪದ ಮತ್ತು 17ನೇ ಪದ, ಒಂದು ಸಮಾನಾಂತರ ಶ್ರೇಣಿಯ 5ನೇ ಪದ ಮತ್ತು 17ನೇ ಪದಗಳ ಮೊತ್ತ 50 ಆಗಿದೆ. ಈ ಸಮಾನಾಂತರ ಶ್ರೇಣಿಯ 11ನೇ ಪದ ಯಾವುದು? ಕ್ವಶನ್ ಬಿ ಈ ಸಮಾನಾಂತರ ಶ್ರೇಣಿಯ ಮೊದಲ 21 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಓಕೆ, ಯಾವುದು ಕ್ವಶನ್? 5ನೇ ಪದ ಮತ್ತು 17ನೇ ಪದ ಅಲ್ವಾ? ಆಗ x5 plus x17 is equal to 50. ಕ್ವಶನ್ ಎ 11ನೇ ಪದ ಯಾವುದು ಎಂಬುದಾಗಿ.
ಹಾಗೆ ನೀವು ನೋಡಿ 5ನೇ ಪದ ಮತ್ತು 17ನೇ ಪದವನ್ನ ಜೊತೆ ಮಾಡಿದ್ದಾರೆ. ಹಾಗೆ ಜೊತೆ ಮಾಡಿದಾಗ ಅಲ್ಲಿ 50 ಎಂಬುದು ಆ ಎರಡು ಸಂಖ್ಯೆಗಳ ಒಟ್ಟು ಮೊತ್ತವಾಗಿದೆ. 6ನೇ ಪದ ಮತ್ತು 16ನೇ ಪದ ಜೊತೆ ಮಾಡಿ ಆಗ್ಲೂ 50 ಉತ್ತರ ಸಿಗ್ಬೇಕು. 7ನೇ ಪದ ಮತ್ತು 15ನೇ ಪದವನ್ನ ಜೊತೆ ಮಾಡಿ ಹಾಗೆ ನೀವು ಜೊತೆ ಮಾಡ್ತಾ ಬರುವಾಗ ಇಲ್ಲಿಯೂ ಕೂಡ ಮಧ್ಯದ ಪದವಾಗಿ ಯಾವುದು ಉಳಿಯುತ್ತದೆ? 11ನೇ ಪದ ಉಳಿಯುತ್ತದೆ. ಸರಿಯಾ? ಹಾಗಿದ್ರೆ 11ನೇ ಪದವನ್ನು ಹೇಗೆ ಕಂಡುಹಿಡಿಯಬಹುದು? ನಾನೀಗ ಹೇಳಿದ ಹಾಗೆ ಈ ಜೊತೆಯ ಒಟ್ಟು ಮೊತ್ತ ಏನಿದೆ ಅದರ ಸರಿ ಅರ್ಧದಷ್ಟು ಆಗಿರ್ತದೆ ಮಧ್ಯದ ಪದ. ಓಕೆ, ಹಾಗಿರುವಾಗ x11 ಅಂದ್ರೆ 50/2 ಸಮ 25. ಆಗ 11ನೇ ಪದ ಗೊತ್ತಾಯ್ತು. ಇನ್ನು 21 ಪದಗಳ ಮೊತ್ತ ಎಷ್ಟು ಕೇಳಿದ್ದು? 21 ಪದಗಳಲ್ಲಿ ಮಧ್ಯದ ಪದ ಯಾವ್ದಾಗಿರ್ತದೆ? ಯಾವ್ದಾಗಿರ್ತದೆ? 21 ಪದಗಳಲ್ಲಿ ಮಧ್ಯದ ಪದ ಯಾವುದು? 11ನೇ ಪದ ಅಲ್ವಾ? ಆಗ 11ನೇ ಪದ ಗೊತ್ತಾಗಿದೆ ನಿಮಗೆ. 21 ಪದಗಳ ಮೊತ್ತವನ್ನ ಬಹಳ ಸುಲಭದಲ್ಲಿ ಕಂಡುಹಿಡಿಯಬಹುದು. ಯಾವುದು ಹೇಳಿ? 11ನೇ ಪದ ಗುಣಿಸು ಎಸ್, ವೆರಿ ಗುಡ್, 21 ಅಲ್ವಾ? ಯಾಕಂದ್ರೆ ಒಟ್ಟು ಪದಗಳ ಸಂಖ್ಯೆ 21. ಆಗ ಎಸ್ 21 ಸಮ x11 ಗುಣಿಸು 21. x11 ಅಂದ್ರೆ ಎಷ್ಟು? 25 ಗುಣಿಸು 21 ಸಮ ಎಷ್ಟು? 525. ಓಕೆ, ಇಂತಹ ಹಲವು ಪ್ರಶ್ನೆಗಳನ್ನ ನೀವು ಮುಂದಕ್ಕೆ ನಿರೀಕ್ಷಿಸಬಹುದು. ಪರೀಕ್ಷೆಗಳಲ್ಲೂ ಈ ರೀತಿಯ ಪ್ರಶ್ನೆಗಳು ಬರ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಕೆಲವೊಮ್ಮೆ ಡೈರೆಕ್ಟ್ ಆಗಿ ಸೂತ್ರವಾಕ್ಯವನ್ನು ಉಪಯೋಗಿಸಲು ಸಾಧ್ಯವಿಲ್ಲದಿರುವಂತಹ ಪ್ರಶ್ನೆಗಳು ಬರ್ಲಿಕ್ಕೂ ಸಾಧ್ಯ ಇದೆ. ಅಂತಹ ಸಂದರ್ಭದಲ್ಲಿ ನಿಮ್ಮ ಮನಸ್ಸಲ್ಲಿ ಈ ರೀತಿಯ ಕೆಲವು ವಿಧಾನಗಳು ಕೂಡ ಗೊತ್ತಿದ್ದರೆ ನಮಗೆ ಬೇಗನೆ ಇಂತಹ ಪ್ರಶ್ನೆಗಳನ್ನ ಉತ್ತರ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ ಅಲ್ವಾ? ಹಾಗಾಗಿ ಇಂತಹ ಕೆಲವು ಟ್ರಿಕ್ಕಿ ಕ್ವಶನ್ಗಳಿಗೆ ಆನ್ಸರ್ ಮಾಡ್ಲಿಕ್ಕೂ ನೀವು ಪ್ರಯತ್ನಿಸಬೇಕು. ಇಂತಹ ಹಲವು ಕ್ವಶನ್ಗಳು ನಿಮಗೆ ನಿಮ್ಮ ಗಣಿತ ಅಧ್ಯಾಪಕರ ಮೂಲಕ ಸಿಗ್ಲಿಕ್ಕೆ ಸಾಧ್ಯತೆ ಇದೆ. ಅದೆಲ್ಲವನ್ನ ಸಂಗ್ರಹಿಸಿಕೊಂಡು ಅಂತಹ ಕ್ವಶನ್ಗಳಿಗೂ ಕೂಡ ಆನ್ಸರ್ ಮಾಡ್ಲಿಕ್ಕೆ ಪ್ರಯತ್ನಿಸಿರಿ. ಹಾಗೆ ಇಲ್ಲಿ ನಾವು ಈ ಪಾಠ ಭಾಗವನ್ನ 10ನೇ ತರಗತಿಯ ಸಮಾನಾಂತರ ಶ್ರೇಣಿಗಳು ಎಂಬ ಪಾಠವನ್ನ ಕೊನೆಗೊಳಿಸ್ತಾ ಇದ್ದೇವೆ. ಮುಂದೆ ಏನಿದ್ರೂ ಕೂಡ ನಾವು ಭೇಟಿಯಾಗುವುದು ಮುಂದಿನ ತರಗತಿಯ ವೃತ್ತಗಳು ಎಂಬ ಪಾಠ ಭಾಗದಲ್ಲಿ. ಓಕೆ, ಅಲ್ಲಿವರೆಗೆ ನೀವು ಸಮಾನಾಂತರ ಶ್ರೇಣಿಯ ಎಲ್ಲಾ ವಿಷಯಗಳನ್ನ ಚೆನ್ನಾಗಿ ಕಲಿಯಿರಿ. ಎಲ್ಲರಿಗೂ ಶುಭವಾಗ್ಲಿ. ಗುಡ್ ಲಕ್.